Good morning, students. Dear children, yesterday we have learned different methods of separation of substances. They are hand picking, threshing, winnowing, and sieving. Today we will learn next methods of separation of substances. Next one is sedimentation. Observe the picture. Next method is sedimentation. It means ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ. Rice or pulses are usually washed before cooking. When you add water to these, the impurities like dust and soil particles get separated. These impurities go into water, which becomes a little muddy. Now, what will we sink to the bottom of the vessel? Rice or dust? Why? Have you seen that the vessel is tilted to pour out of the dirty water? When the heavier component in a mixture settles after water is added to it, the process is called sedimentation. Dear students, have you seen in your day-to-day life, in your home, ಅಕ್ಕಿ ಅಥವಾ ಬೇಳೆಗಳನ್ನು ಅಡುಗೆಗೆ ಮುನ್ನ ಸಾಮಾನ್ಯವಾಗಿ ತೊಳಿತೀವಿ. ಸೊ ಇವುಗಳಿಗೆ ನೀರನ್ನು ಸೇರಿಸಿದಾಗ ಧೂಳು ಮತ್ತು ಮಣ್ಣಿನ ಕಣಗಳಂತಹ ಅಶುದ್ಧ ಕಾರಕಗಳು ಬೇರ್ಪಡುತ್ತವೆ. ಸೊ ಅಬ್ಸರ್ವ್ ದ ಪಿಕ್ಚರ್ ಸ್ಟೂಡೆಂಟ್ಸ್. ಇಲ್ಲಿ ಏನಾಗಿದೆ, ರೈಸ್ನ ವಾಶ್ ಮಾಡ್ತಾ ಇದ್ದಾರೆ. ಸೊ ಆ ರೈಸ್ ಏನಾಗಿದೆ, ಬಾಟಮಲ್ಲಿ ಹೋಗಿ ಕಲೆಕ್ಟ್ ಆಗಿದೆ. ಅಲ್ಲಿರೋವಂಥ ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸು ವಾಟರ್ ಜೊತೆ ಮಿಕ್ಸಪ್ ಆಗಿದೆ. ಆ ವಾಟರ್ ಮೇಲ್ಗಡೆ ಕಲೆಕ್ಟ್ ಆಗಿದೆ. ಇಲ್ಲಿ 2 ಪಾರ್ಟ್ ಆಗಿ ಕಲೆಕ್ಟ್ ಆಗಿದೆ. ಒಂದು ಸಾಲಿಡ್ ಇದೆ, ಇಲ್ಲಿ ಲಿಕ್ವಿಡ್ ಇದೆ. ಸೊ ಆ ಬಾಟಮಲ್ಲಿ ಕಲೆಕ್ಟ್ ಆಗಿರೋವಂಥ ರೈಸ್ ಏನಿದೆಯಲ್ಲ, ಯಾಕೆ ಬಾಟಮಲ್ಲಿ ಕಲೆಕ್ಟ್ ಆಯಿತು? ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದರೆ ಗ್ರಾವಿಟೇಷನಲ್ ಫೋರ್ಸಿಂದ ಅದೇನಾಗುತ್ತೆ, ಕೆಳಗಡೆ ಹೋಗಿ ಕಲೆಕ್ಟ್ ಆಗುತ್ತೆ. ಸೊ ಇದನ್ನ ನಾವು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಂದರೆ ಸೆಡ್ಮೆಂಟೇಷನ್ ಅಂತೇಳಿ ಕರಿತೀವಿ. When the water is removed, the process is called decantation. Observe the picture students. ಇಲ್ಲಿ ಏನಾಗಿದೆ, ವಾಟರ್ನ ರಿಮೂವ್ ಮಾಡ್ತಾ ಇದ್ದೀವಿ. ಇಲ್ಲಿರೋವಂತಹ when the water is removed, the process is called decantation. ಸೊ ಅಲ್ಲಿರೋವಂಥ ನೀರನ್ನು ನಾವು ಬೇರೆ ಪಡಿಸ್ತಾ ಇದ್ದೀವಿ, ತೆಗಿತಾ ಇದ್ದೀವಿ. ಆ ಒಂದು ಕ್ರಿಯೆಯನ್ನು ಬಸಿಯುವಿಕೆ ಅಥವಾ ಡಿಕೆಂಟೇಷನ್ ಅಂತೇಳಿ ಹೇಳ್ತಾ ಹೋಗ್ತೀವಿ. Let us find a few other mixtures that can be separated through the sedimentation and decantation. ಸೊ ಹಾಗಾದರೆ ನಾವಿಲ್ಲಿ ನೀರನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಥವಾ ಬಸುವಿಕೆಯಿಂದ ಬೇರ್ಪಡಿಸಬಹುದಾದ ಇನ್ನೂ ಕೆಲವು ನಾವು ಮಿಶ್ರಣಗಳನ್ನು ನಾವಿಲ್ಲಿ ಪತ್ತೆ ಹಚ್ಚಬಹುದು. ಅಬ್ಸರ್ವ್ ದ ಪಿಕ್ಚರ್. The same principle is used for separating a mixture of two liquids that do not mix with each other. For example, oil and water from their mixture can be separated by this process if a mixture of such liquid is allowed to stand for some time. They form two separate layers. The component that forms the top layer can be separated by decantation. So ಇಲ್ಲಿ ಅಬ್ಸರ್ವ್ ದ ಪಿಕ್ಚರ್ ಸ್ಟೂಡೆಂಟ್ಸ್. ಏನಾಗಿದೆ, ವಿ ಹ್ಯಾವ್ ಟು ಕನ್ಸಿಡರ್ 2 ಲಿಕ್ವಿಡ್ಸ್. ಅನದರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಅಲ್ಲಿ ಎರಡು ಕೂಡ ಲಿಕ್ವಿಡ್ಸ್ ಇದೆ, ಆಯಿಲ್ ಮತ್ತು ವಾಟರ್. ಎರಡನ್ನು ತಗೊಂಡು ನಾವು ಏನು ಮಾಡ್ತಿದ್ದೀವಿ, ಬೇರ್ಪಡಿಸ್ತಾ ಇದ್ದೀವಿ. ಘನ ಮತ್ತು ದ್ರವಗಳ ಮಿಶ್ರಣವನ್ನು ತಗೊಂಡಾಗ ಅಲ್ಲಿ ಏನಾಗುತ್ತೆ, ಸೊ ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನು ಈ ವಿಧಾನದಿಂದ ನಾವು ಬೇರ್ಪಡಿಸ್ಬೋದು. ಅಲ್ಲಿರುವಂಥ ಆಯಿಲ್ ಕಂಟೆಂಟು
ಏನಾಗ್ತಾ ಹೋಗಿದೆ, ಮೇಲ್ಗಡೆ ಒಂದು ಲೇಯರ್ ಆಗಿ, ಟಾಪ್ ಲೇಯರ್ ಆಗಿ ಕಲೆಕ್ಟ್ ಆಗಿದೆ, ವಾಟರು ಕೆಳಗಡೆ ಇದೆ. ಸೊ ಹಾಗಾಗಿ 2 ಲೇಯರ್ಸ್ ಆಗಿ ಸಪ್ರೇಟ್ ಆದಮೇಲೆ ನಾವು ಯಾವುದು ಈ ಡಿಕೆಂಟೇಷನ್ ಪ್ರೋಸೆಸ್ನ ಯೂಸ್ ಮಾಡಿಬಿಟ್ಟು ಅದನ್ನು ನಾವು ಮತ್ತೆ ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಲೆಟ್ ಅಸ್ ಅಗೈನ್ ಕನ್ಸಿಡರ್ ಮಿಕ್ಸ್ಚರ್ ಆಫ್ ಎ ಸಾಲಿಡ್ ಆ್ಯಂಡ್ ಲಿಕ್ವಿಡ್. ಯಾವುದಿದೆ ಇಲ್ಲಿ? ಅಬ್ಸರ್ವ್ ದ ಪಿಕ್ಚರ್ ಸ್ಟೂಡೆಂಟ್ಸ್. ಸೊ ಸಪ್ರೇಟೆಡ್ ಬೈ ದ ಮಿಕ್ಸ್ಚರ್ಸ್ ಯೂಸಿಂಗ್ ಡಿಕೆಂಟೇಷನ್. ಸೊ ಇಲ್ಲಿ ಬಸುವಿಕೆ ಮೂಲಕ ನಾವೇನು ಮಾಡ್ತಾ ಇದ್ದೀವಿ, ಈ ಆಯಿಲ್ ಮತ್ತು ವಾಟರ್ನ ಸಪ್ರೇಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅಬ್ಸರ್ವ್ ದ ಪಿಕ್ಚರ್. ಸೊ ಇಲ್ಲಿ 2 ಬೀಕರ್ಸಲ್ಲಿ ಒಂದರಲ್ಲಿ ಆಯಿಲ್ ಇದೆ, ಅನದರ್ ಒಂದಲ್ಲಿ ವಾಟರ್ ಇದೆ. ಅಂದರೆ 2 ಮಿಕ್ಸ್ ಆಗಿರೋದನ್ನ ನಾವೇನು ಮಾಡಿದ್ವಿ, ಸಪ್ರೇಷನ್ ಮಾಡ್ತಾ ಹೋಗ್ತೀವಿ ಬೈ ಯೂಸಿಂಗ್ ದ ಡಿಕೆಂಟೇಷನ್ ಮೆಥಡ್. Let us again consider a mixture of a solid and liquid. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ, ಒಂದು ಸಾಲಿಡ್ ಆ್ಯಂಡ್ ಲಿಕ್ವಿಡನ್ನ ತಗೊಂಡು ಮತ್ತೆ ಮಿಕ್ಸರ್ನ ನಾವು ಯಾವ ಥರ ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಆಫ್ಟರ್ ಪ್ರಿಪೇರಿಂಗ್ ಎ ಟೀ, ವಾಟ್ ಡು ಯು ಡೂ ಟು ರಿಮೂವ್ ದ ಟೀ ಲೀವ್ಸ್? ಟ್ರೈ ಡಿಕೆಂಟೇಷನ್. ಸೊ ನೀವು ಮನೇಲಿ ನೋಡಿರ್ತೀರ, ಟೀ ಮಾಡಿದಾದ್ಮೇಲೆ ಏನು ಮಾಡ್ತಾರೆ ಅದನ್ನ. ಸೊ ಅದನ್ನ ಈ ಡಿಕೆಂಟೇಷನ್ ಮೆಥಡ್ನ ಯೂಸ್ ಮಾಡಿ, ಅಂದರೆ ಬಸಿಯುವಿಕೆಯ ಒಂದು ಕ್ರಿಯೆಯನ್ನು ನಾವು ಯೂಸ್ ಮಾಡಿಕೊಂಡು ಸಪ್ರೇಟ್ ಮಾಡ್ತಾ ಹೋದರೆ ಏನಾಗುತ್ತೆ? Observe the picture students. It helps a little, but do you still get a few leaves in your tea? ಈ ಡಿಕೆಂಟೇಷನ್ ಮೆಥಡ್ನ ಯೂಸ್ ಮಾಡಿ ನಾವು ಈ ಮಿಕ್ಸರ್ನ ಸಪ್ರೇಟ್ ಮಾಡ್ತಾ ಹೋದರೆ, ಟೀ ಆ್ಯಂಡ್ ಟೀ ಲೀವ್ಸ್ನ ಸಪ್ರೇಟ್ ಮಾಡ್ತಾ ಹೋದರೆ ಅಲ್ಲೇನಾಗುತ್ತೆ, ಅಲ್ಲಿ ಯು ಸ್ಟಿಲ್ ಗೆಟ್ ಎ ಫ್ಯೂ ಲೀವ್ಸ್ ಇನ್ ಯುವರ್ ಟೀ. ಅಂದರೆ ಟೀನಲ್ಲಿ ಕೆಲವೊಂದು ಟೀ ಲೀವ್ಸ್ ಉಳ್ಕೊಂಡಿರುತ್ತೆ, ಕಂಪ್ಲೀಟಾಗಿ ಸಪ್ರೇಟ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾದರೆ ಪೋರ್ ದ ಟೀ ಥ್ರೋ ಎ ಸ್ಟ್ರೈನರ್. ಮತ್ತೇನು ಮಾಡ್ತೀವಿ, ಸ್ಟ್ರೈನರ್ನ ಯೂಸ್ ಮಾಡಿಕೊಂಡು ಅದ್ರ ಮುಖಾಂತರ ನಾವೇನು ಮಾಡ್ತೀವಪ್ಪ ಅಂದರೆ ಸಪ್ರೇಷನ್ ಮಾಡ್ತಾ ಹೋಗ್ತೀವಿ. ಟೀ ಲೀವ್ಸ್ ಆ್ಯಂಡ್ ಟೀನ ನಾವು ಸ್ಟ್ರೈನರ್ನ ಯೂಸ್ ಮಾಡೋದ್ರ ಮೂಲಕ, ಅಬ್ಸರ್ವ್ ದ ಪಿಕ್ಚರ್, ಸೊ ಅಲ್ಲಿ ಸಪ್ರೇಷನ್ ಮಾಡ್ತಾ ಹೋಗ್ತೀವಿ. Pour the tea through a strainer. Did all the tea leaves remain in the strainer? ಸೊ ಆ ಸ್ಟ್ರೈನರ್ ಮುಖಾಂತರ ನಾವು ಅದನ್ನು ಏನು ಮಾಡಿದ್ವಿ, ಸೋಸ್ತಾ ಹೋದ್ವಿ. ಆ ಸೋಸಿದಾಗ ಏನಾಯಿತು, ಅದು ಆಲ್ ಟೀ ಲೀವ್ಸು ಸಪ್ರೇಟಾಗಿ ಆ ಸ್ಟ್ರೈನರಲ್ಲೇ ಉಳ್ಕೊಳ್ತತೆ. ಸೊ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಫಿಲ್ಟ್ರೇಷನ್, ಸೋಸುವಿಕೆ ಅಂತ ಹೇಳ್ತೀವಿ. ದಿಸ್ ಮೆಥಡ್ ಈಸ್ ಆಲ್ಸೋ ಸಪ್ರೇಷನ್ ಆಫ್ ಸಬ್ಸ್ಟೆನ್ಸಸ್. ಸೊ ಇಲ್ಲಿರೋಂಥ ಟೀ ಲೀವ್ಸ್ ಮತ್ತು ಟೀನ ಸಪ್ರೇಟ್ ಮಾಡ್ತೀವಿ ಯೂಸಿಂಗ್ ದ ಸ್ಟ್ರೈನರ್. ಸೊ ಅದನ್ನ ನಾವೇನು ಹೇಳ್ತೀವಪ್ಪ ಅಂದರೆ ಫಿಲ್ಟ್ರೇಷನ್ ಅಂತೇಳಿ ಕರಿತೀವಿ. ಸೊ ಸೋಸುವಿಕೆ ಅಂತೇಳಿ ಹೇಳ್ತಾ ಹೋಗ್ತೀವಿ. The same principle is used for separating a mixture of 2 liquids that do not mix with each other. Observe the picture students. ಇಲ್ಲಿ ಏನಾಗಿದೆ, ಯೂಸ್ಫುಲ್ ಸಬ್ಸ್ಟೆನ್ಸ್ ಆರ್ ಕಲೆಕ್ಟೆಡ್ ಇನ್ ಎ ಗ್ಲಾಸ್ ಆ್ಯಂಡ್ ನಾನ್ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಕಲೆಕ್ಟ್ ಇನ್ ಎ ಸ್ಟ್ರೈನರ್. ಸೊ ಇಲ್ಲಿ ಏನಾಗಿದೆ, ನಮಗೆ ಬೇಕಾಗಿರುವಂತಹ ಪದಾರ್ಥ ಇಲ್ಲಿ ಕಲೆಕ್ಟ್ ಆಗಿದೆ. ಸೊ ನಾನ್ ಯೂಸ್ಫುಲ್ ಸಬ್ಸ್ಟೆನ್ಸ್ ಏನಾಗಿದೆ, ಈ ಸ್ಟ್ರೈನರಲ್ಲಿ ಉಳ್ಕೊಂಡಿದೆ. ಸೊ ಈ ಒಂದು ಮೆಥಡ್ನ ನಾವಿಲ್ಲಿ ಫಿಲ್ಟ್ರೇಷನ್ ಅಂತೇಳಿ ಹೇಳ್ತಾ ಹೋಗ್ತೀವಿ. Let us consider the examples of water that we use. ಸೊ ನಾವೇನು ಮಾಡ್ತಿದ್ದೀವಿ ಅಂದರೆ ಇಲ್ಲಿ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ನ ತಗೊಳ್ತಾ ಇದ್ದೀನಿ. ನಾವು ಬಳಸುವಂತಹ ನೀರನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಏನಾಗುತ್ತೆ, ಡು ಆಲ್ ಆಫ್ ಅಸ್ ಅಟ್ ಆಲ್ ಟೈಮ್ಸ್ ಗೆಟ್ ಸೇಫ್ ವಾಟರ್ ಟು ಡ್ರಿಂಕ್? ಒಂದು ಕ್ವಶನ್ ಕೇಳಿದ್ದಾರೆ. ಏನಿದೆ ಇಲ್ಲಿ, ಸೊ ನಾವು ದಿನನಿತ್ಯ ನಮ್ಮೆಲ್ಲರಿಗೂ ಎಲ್ಲ ಸಂದರ್ಭದಲ್ಲಿ ಕುಡಿಯುವಂತಹ ನೀರು ಶುದ್ಧ ನೀರಾಗಿರುತ್ತಾ? ಶುದ್ಧ ನೀರನ್ನೇ ನಾವು ಕುಡಿತಾ ಹೋಗ್ತೀವಾ? Sometimes water supplied through the taps may be muddy. The water collected from ponds or rivers may also be muddy, especially after rains. Let us see if we can
use some method of separation to remove insoluble impurities like soil from the water. ಸೊ ಇಲ್ಲಿ ಏನಾಗಿದೆ ಅಂದರೆ ನಾವು ಬಳಸುವ ನೀರು ಯಾವಾಗಲೂ ಒಂದೇ ರೀತಿಯಾಗಿರೋಂಥ ನೀರು ಸಿಗಲ್ಲ. ಕೆಲವೊಮ್ಮೆ ಈ ಮಳೆಗಾಲದಲ್ಲಿ ಕೊಳಾಯಿನಲ್ಲಿ ಬರುವಂತಹ ಟ್ಯಾಪಲ್ಲಿ ಬರುವಂಥ ನೀರು ಏನಾಗಿರುತ್ತಪ್ಪ ಅಂದರೆ ಮಣ್ಣಿನಿಂದ ಕೂಡಿರುತ್ತೆ. ವಿಶೇಷವಾಗಿ ಮಳೆ ಬಂದ ನಂತರ ಬರುವಂತಹ ನೀರು, ಈ ಕೊಳ ಆಗಿರ್ಬೋದು ಅಥವಾ ನದಿಗಳಿಂದ ಸಂಗ್ರಹಿಸಿದ ನೀರು ಮಣ್ಣಿನಿಂದ ಕೂಡಿರುತ್ತೆ. ಈ ಮಣ್ಣಿನಂತಹ ಕರಗದ ಅಶುದ್ಧ ಕಾರಕಗಳನ್ನ ನೀರಿನಿಂದ ತೆಗೆಯೋದು ಯಾವುದಾದ್ರೂ ಬೇರ್ಪಡಿಸುವ ವಿಧಾನವನ್ನು ಬಳಸಬಹುದಾ ಅನ್ನೋದನ್ನ ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಅಬ್ಸರ್ವ್ ದ ಪಿಕ್ಚರ್ಸ್. ಸೊ ಇಲ್ಲಿ ವಾಟರ್ ಏನಾಗಿದೆ, ಮಡ್ಡಿ ವಾಟರ್ ಆಫ್ಟರ್ ದ ರೈನ್ ಏನಿದೆ. ಸೊ ಆಫ್ಟರ್ ರೈನ್ಸ್ ಲೆಟ್ ಅಸ್ ಸಿ ಇಫ್ ಯು ಕ್ಯಾನ್ ಯೂಸ್ ಮೆಥಡ್ ಆಫ್ ಸಪ್ರೇಷನ್ ರಿಮೂವ್ ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಲೈಕ್ ಸಾಯಿಲ್ ಫ್ರಮ್ ದ ವಾಟರ್. ಈ ನೀರಲ್ಲಿರುವಂತಹ ಈ ಮಣ್ಣು ಮಿಶ್ರಿತ ನೀರಲ್ಲಿರುವಂತಹ ಮಣ್ಣನ್ನು ಹೊರ ತೆಗೆಯೋದಕ್ಕೆ ಯಾವುದಾದ್ರೂ ಮೆಥಡ್ನ ನಾವು ಯೂಸ್ ಮಾಡ್ಬೋದಾ? ಸೊ ಆಕ್ಟಿವಿಟಿ 5. We will do one activity. Observe the lesson. Collect some muddy water from a pond or a river. So first ಏನು ಮಾಡಬೇಕು, ಒಂದು ಬೀಕರಲ್ಲಿ ಮಡ್ಡಿ ವಾಟರ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಮಣ್ಣು ಮಿಶ್ರಿತ ನೀರನ್ನು ಕಲೆಕ್ಟ್ ಮಾಡಬೇಕು. ಅದು ಪಾಂಡ್ ಅಥವಾ ರಿವರಿಂದ ಸಿಕ್ಕಿರೋಂತಹ ನೀರು. ಇಫ್ ವಿ ನಾಟ್ ಅವೈಲಬಲ್, ಸೊ ನಮಗೆ ಕೆರೆ ಅಥವಾ ಕೊಳದಿಂದ ಸಿಗಲಿಲ್ಲ ನೀರು ಅಂದರೆ, ಸೊ ಮಿಕ್ಸ್ ಸಮ್ ಸಾಯಿಲ್ ಟು ವಾಟರ್ ಇನ್ ಎ ಗ್ಲಾಸ್. ಒಂದು ಗ್ಲಾಸಲ್ಲಿ ನೀರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡ್ತಾ ಹೋದರೆ ಲೆಟ್ ಇಟ್ ಸ್ಟಾಂಡ್ ಫಾರ್ ಹಾಫ್ ಆನ್ ಅವರ್. ಸೊ ಅದನ್ನ ನಾವು ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಟರೆ. ಅಬ್ಸರ್ವ್ ದ ವಾಟರ್ ಕೇರ್ಫುಲಿ ಆ್ಯಂಡ್ ನೋಟ್ ಯುವರ್ ಅಬ್ಸರ್ವೇಷನ್ಸ್. ಡಸ್ ಸಮ್ ಸಾಯಿಲ್ ಸೆಟಲ್ ಅಟ್ ದ ಬಾಟಮ್ ಆಫ್ ವಾಟರ್? ವೈ? ವಾಟ್ ವಿಲ್ ಯು ಕಾಲ್ ದಿಸ್ ಪ್ರೋಸೆಸ್? ಸೊ ಹಾಗಾದ್ರೆ ಈ ಪ್ರೋಸೆಸ್ನ ಏನಂತ ಕರಿತೀವಿ? ಆ ಸಾಯಿಲು ಬಾಟಮಲ್ಲಿ ಕಲೆಕ್ಟ್ ಆಗಿದೆ. ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಸೆಡ್ಮೆಂಟೇಷನ್. ನಾವು ಸ್ಲೈಟ್ಲಿ ಟಿಲ್ ದ ಗ್ಲಾಸ್ ವಿತೌಟ್ disturbing the water. Let the water from the top flow into another glass. What will you call this process? ಅಲ್ಲಿರೋಂತಹ ನೀರನ್ನು ನಾವು ನಿಧಾನವಾಗಿ ಡಿಸ್ಟರ್ಬ್ ಮಾಡದೆ, ಅಂದರೆ ಶೇಕ್ ಮಾಡದೆ ನಾವು ಇನ್ನೊಂದು ಬೀಕರ್ಗೆ ತೆಗಿತಾ ಹೋಗ್ತೀವಿ. ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಡಿಕೆಂಟೇಷನ್. ಅಬ್ಸರ್ವ್ ದ ಪಿಕ್ಚರ್ ಸ್ಟೂಡೆಂಟ್ಸ್. ಸೊ ಅಲ್ಲಿ ಏನಾಗಿದೆ, ಬಿಫೋರಲ್ಲಿ ಇದ್ದಿರೋಂಥ ವಾಟರ್, ಇದು ಆಫ್ಟರ್ ಹಾಫ್ ಆನ್ ಅವರ್ ಆದಮೇಲೆ ಇರೋಂತಹ ವಾಟರಲ್ಲಿ ಏನಾಗಿದೆ, ಸಾಯಿಲ್ ಕಲೆಕ್ಟ್ ಆಗಿದೆ ಅಲ್ಲಿ ಬಾಟಮಲ್ಲಿ. ಸೊ ಹಾಗಾದರೆ ನಾವು ಅದನ್ನು ಬೇರೆ ಇನ್ನೊಂದು ಗ್ಲಾಸಿಗೆ ಸ್ಲೋಲಿ ಶೇಕ್ ಮಾಡದೇ ಇರೋ ಥರ ಮೇಲಿರುವಂತಹ ನೀರನ್ನು ನಿಧಾನವಾಗಿ ಇನ್ನೊಂದು ಗ್ಲಾಸಿಗೆ ತೆಗಿತಾ ಹೋದಾಗ, ಈಸ್ ದ ವಾಟರ್ ಇನ್ ದ ಸೆಕೆಂಡ್ ಗ್ಲಾಸ್ ಟಿಲ್ ದ ಮಡ್ಡಿ ಆರ್ ಬ್ರೌನ್ ಇನ್ ಕಲರ್. ಸೊ ಅಲ್ಲಿ ತೆಗೆದಿರೋಂಥ ನೀರು ಕೂಡ ಏನಾಗಿದೆ, ಬ್ರೌನ್ ಕಲರ್ ಇದೆ. ಸೊ ಅದು ಕೂಡ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನೀರು, ನಮಗೆ ಬ್ರೌನ್ ಕಲರಲ್ಲಿ ನೋಡ್ತಾ ಹೋಗ್ತೀವಿ. ನಾವು ಫಿಲ್ಟರ್ ಇಟ್, ಇದನ್ನು ಮತ್ತೆ ನಾವು ಟೀ ಸ್ಟ್ರೈನರ್ನ ತೊಗೊಂಡು ಫಿಲ್ಟ್ರ್ ಮಾಡ್ತಾ ಹೋಗ್ತೀವಿ. ಅಬ್ಸರ್ವ್ ದ ಪಿಕ್ಚರ್ ಸ್ಟೂಡೆಂಟ್ಸ್. ಅಲ್ಲಿ ಕ್ಲಿಯರ್ ಇಲ್ಲ ವಾಟರ್ ಅನ್ನೋ ಕಾರಣಕ್ಕೆ ಆ ಟೀ ಸ್ಟ್ರೈನರ್ನ ಯೂಸ್ ಮಾಡಿಕೊಂಡು ನಾವು ಮತ್ತೆ ಅದನ್ನು ಫಿಲ್ಟ್ರ್ ಮಾಡ್ತಾ ಹೋಗ್ತೀವಿ. ಲೆಟ್ ಅಸ್ ಟ್ರೈ ಫಿಲ್ಟ್ರಿಂಗ್ ದ ವಾಟರ್ ಥ್ರೂ ಎ ಪೀಸ್ ಆಫ್ ಕ್ಲಾತ್. ಅಲ್ಲಿ ಕೂಡ ಮತ್ತೆ ನಮಗೆ ಕ್ಲಿಯರ್ ಅನ್ನಿಸ್ತಾ ಇಲ್ಲ, ಸಪ್ರೇಷನ್ ಮಾಡಿರೋವಂಥ ವಾಟರಲ್ಲಿ ಕ್ಲಿಯರ್ ಇಲ್ಲ. ಸೊ ಹಂಗಾಗಿ ಮತ್ತೇನು ಮಾಡ್ತೀನಿ, ಪೀಸ್ ಆಫ್ ಕ್ಲಾತ್ನ ತಗೊಂಡು ಮತ್ತೆ ಫಿಲ್ಟ್ರ್ ಮಾಡ್ತಾ ಇದ್ದೀವಿ. ಸೊ ಆ ಸ್ಮಾಲ್ ಹೋಲ್ಸ್, ಆ ಕ್ಲಾತಲ್ಲೂ ಕೂಡ ಒಂದು ಸ್ಮಾಲ್ ಹೋಲ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿ ಕೂಡ ನಮಗೆ ಒಂದು ಕ್ಲಿಯರ್ ಆಗಿರೋವಂಥ ವಾಟರ್ ಸಿಗ್ತಾ ಹೋಗಲ್ಲ. ಸೊ ನೋಡಿ ಹೇಗಿದೆ, ಅಬ್ಸರ್ವ್ ದ ಪಿಕ್ಚರ್. ಆ ಕ್ಲಾತ್ ಮುಖಾಂತರ ಕೂಡ ನಾವು ಫಿಲ್ಟ್ರ್ ಮಾಡಿದ್ದೀವಿ, ಆ ನೀರು ಕೂಡ ಸ್ವಲ್ಪ ಬ್ರೌನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾದರೆ ಈಸ್ ದ ವಾಟರ್ ಇನ್ ಸೆಕೆಂಡ್ ಗ್ಲಾಸ್ ಟಿಲ್ ಮಡ್ಡಿ ಆರ್ ಬ್ರೌನ್ ಇನ್ ಕಲರ್. ಮತ್ತೆ ಆ ಗ್ಲಾಸಲ್ಲಿರೋವಂಥ ನೀರು ಮಡ್ಡಿ ಕಲರ್ ಇದೆ. ಸೊ ಏನು ಮಾಡ್ತೀವಿ ನಾವೀಗ ನೆಕ್ಸ್ಟ್, if the water is still muddy, impurities can be separated by a filter that has even smaller pores.
A filter paper is one such filter that has very fine pores in it. ಸೊ ಅಲ್ಲಿ ಆ ಫಿಲ್ಟರ್ ಪೇಪರ್ನ ಯೂಸ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಫಿಲ್ಟ್ರೇಷನ್ ಮಾಡ್ತಾ ಹೋದರೆ ನೀರು ಇನ್ನೂ ಮಣ್ಣು ಮಿಶ್ರಿತವಾಗಿದ್ದರೆ ಅತಿ ಚಿಕ್ಕ ರಂಧ್ರಗಳುಳ್ಳ ಸೋಸುವ ಸಲಕರಣೆ ಬಳಸಿ ಅಶುದ್ಧಕಾರಕಗಳನ್ನ ಬೇರ್ಪಡಿಸ್ಬೋದು. ಈ ಸೋಸು ಕಾಗದ ಫಿಲ್ಟರ್ ಪೇಪರ್ ಈ ರೀತಿಯ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿರುವಂತಹದ್ದಾಗಿದ್ದು ಸೋಸು ಕಾಗದದ ಬಳಕೆಯು ಒಳಗೊಂಡಿರುವ ಹಂತಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅಬ್ಸರ್ವ್ ದ ಪಿಕ್ಚರ್ ಸ್ಟೂಡೆಂಟ್ಸ್, ದಿಸ್ ಈಸ್ ದ ಫಿಲ್ಟರ್ ಪೇಪರ್. ಸೊ ಆ ಫಿಲ್ಟರ್ ಪೇಪರ್ನ ನಾವು ಒಂದು ಕೋನ್ ಶೇಪ್, ಯಾವ ಶೇಪಲ್ಲಿ? ಕೋನ್ ಶೇಪಲ್ಲಿ ಫೋಲ್ಡ್ ಮಾಡ್ತಾ ಹೋಗ್ತೀವಿ. ಎ ಫಿಲ್ಟರ್ ಪೇಪರ್ ಫೋಲ್ಡೆಡ್ ಇನ್ ದ ಫಾರ್ಮ್ ಆಫ್ ಎ ಕೋನ್ ಈಸ್ ಫಿಕ್ಸ್ಡ್ ಇನ್ ಟು ಎ ಫನಲ್. ದ ಮಿಕ್ಸರ್ ಈಸ್ ದನ್ poured on the filter paper. ಸೊ ನಾವಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಇನ್ ದ ಮಿಕ್ಸರ್ ಡು ನಾಟ್ ಪಾಸ್. ಆ ಫಿಲ್ಟರ್ ಪೇಪರ್ನ ಒಂದು ಕೋನ್ ಶೇಪಿಗೆ ನಾವು ಫೋಲ್ಡ್ ಮಾಡಿಬಿಟ್ಟು ಆ ಫನಲ್ಗೆ ನೀಟಾಗಿ ಇಟ್ಟಾಗ ಅದ್ರ ಮುಖಾಂತರ ನಾವು ನೀರನ್ನು ಸೋಸ್ತಾ ಹೋದಾಗ ಸೊ ಅಲ್ಲಿರುವಂತಹ ಇಂಪ್ಯೂರಿಟೀಸ್ ಏನಾಗುತ್ತೆ ಈ ಫಿಲ್ಟರ್ ಪೇಪರಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿರೋಂಥ ಫಿಲ್ಟರ್ ಆಗಿರೋಂಥ ವಾಟರ್ನ ಅಬ್ಸರ್ವ್ ಮಾಡಿ ಎಷ್ಟು ಕ್ಲಿಯರ್ ಆಗಿದೆ. ಆ ಫನಲ್ಲಿಂದ ಡ್ರಾಪ್ ಬೈ ಡ್ರಾಪ್ ಅದು ಏನಾಗುತ್ತೆ ಆ ಫಿಲ್ಟರ್ ಪೇಪರ್ ಮುಖಾಂತರ ಫಿಲ್ಟರ್ ಆಗ್ತಾ ಹೋಗಿದೆ. ಆ ವಾಟರು ತುಂಬಾ ಕ್ಲಿಯರಾಗಿ ಬಂದಿದೆ. ಸೊ ಅಲ್ಲಿ ನಾವು ಇದು ಯಾವುದಕ್ಕೆ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಈ ಸ್ಟ್ರೈನರ್ ಅಥವಾ ಕ್ಲಾತ್ನ ಯೂಸ್ ಮಾಡಿ ನಾವು ಫಿಲ್ಟ್ರ್ ಮಾಡಿದ್ವಿ ನೀರನ್ನ, ಆ ಒಂದು ಫಿಲ್ಟ್ರೇಷನ್ಗೆ ಯೂಸ್ ಮಾಡಿದರೆ ದಿಸ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. A filter paper folded in a form of cone is fixed into a funnel. The mixture is then poured the filter paper. Solid particles in a mixture do not pass through it and remain on the filter. ಸೊ ಸಾಲಿಡ್ ಪಾರ್ಟಿಕಲ್ಸ್ ಏನಾಗುತ್ತೆ ಇದ್ರ ಮುಖಾಂತರ ಆದೋಗೋದಕ್ಕೆ ಬಿಡೋದಿಲ್ಲ. ಅದು ಎಲ್ಲಿ ಕಲೆಕ್ಟ್ ಆಗುತ್ತೆ? ಅಬ್ಸರ್ವ್ ದ ಪಿಕ್ಚರ್ ನೋಡಿ, ಆ ಒಂದು ಕೋನ್ ಪೇಪರ್ ಮೇಲ್ಗಡೆ ಕಲೆಕ್ಟ್ ಆಗಿದೆ ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸ್. ಸೊ ನಮಗೆ ವಿ ಗೆಟ್ ದ ಕ್ಲೀನ್ ವಾಟರ್. Next one example, fruit and vegetable juices are usually filtered before drinking to separate the seeds and solid particles of pulp ಅಂತ ಹೇಳ್ತೀವಿ. ನಾವು ಯಾವುದೇ ಒಂದು ಜ್ಯೂಸ್ನ ಮನೇಲಿ ಮಾಡ್ತಾ ಇದೀವಪ್ಪ ಅದನ್ನ ಕುಡಿಬೇಕು ಅಂದರೆ ಫಸ್ಟ್ ಏನು ಮಾಡ್ತೀವಿ, ಸ್ಟ್ರೈನರ್ನ ತೊಗೊಂಡು ಅದರಲ್ಲಿರೋವಂಥ ಸೀಡ್ಸ್ ಮತ್ತು ಪಲ್ಪು ಅದು ಸಿಪ್ಪೆಗಳನ್ನು ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಸೊ ಯಾವುದನ್ನು ಯೂಸ್ ಮಾಡ್ತೀವಿ? ಸ್ಟ್ರೈನರ್ನ ಯೂಸ್ ಮಾಡಿ ಫಿಲ್ಟರ್ ಮಾಡ್ತೀವಿ ಜ್ಯೂಸ್ನ. The method of filtration is also used in the process of preparing cottage cheese in our homes. ಸೊ ಹಾಗಾದರೆ ಈ ಮೆಥಡ್ನ ಮತ್ತೆ ಎಲ್ಲೆಲ್ಲ ಬಳಸ್ತಾರೆ? ಸೊ ಮನೆಯಲ್ಲಿ ಪನ್ನೀರ್ ಆಗಲಿ ಚೀಸ್ ಆಗಲಿ ಮಾಡಬೇಕಾದ್ರೆ ಇದನ್ನು ಬಳಸ್ತಾ ಹೋಗ್ತಾರೆ. ಹೇಗೆ ಪನ್ನೀರ್ ಪ್ರಿಪೇರ್ ಮಾಡ್ತಾರೆ? ಎ ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್ ಆರ್ ಆ್ಯಡೆಡ್ ಟು ಮಿಲ್ಕ್ ಆ್ಯಸ್ ಇಟ್ ಬಾಯ್ಲ್ಸ್. ಸೊ ಕೆಲವೊಂದು ನಿಂಬೆ ಹನಿಗಳನ್ನ ನಾವು ಹಾಲಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿದಾಗ gives a mixture of particles of solid paneer and a liquid. ಅದರಲ್ಲಿ ಏನಾಗುತ್ತೆ, ದ್ರವ ರೂಪದಲ್ಲಿರೋದು ಮತ್ತು ಸಾಲಿಡ್ ಶೇಪಲ್ಲಿರೋಂಥ ಪನ್ನೀರು ನಮಗೆ ಸಿಗ್ತಾ ಹೋಗುತ್ತೆ. ದ ಪನ್ನೀರ್ ಈಸ್ ದೆನ್ ಸಪ್ರೇಟೆಡ್ ಬೈ ದ ಫಿಲ್ಟ್ರಿಂಗ್ ದ ಮಿಕ್ಸರ್ ಥ್ರೋ ಎ ಫೈನ್ ಕ್ಲಾತ್ ಆರ್ ಎ ಸ್ಟ್ರೈನರ್. ಆ ಪನ್ನೀರ್ನ ನಾವು ಸಪ್ರೇಟ್ ಮಾಡ್ತಾ ಹೋಗಬೇಕು. ಸಪ್ರೇಟ್ ಮಾಡ್ತಾ ಹೋದಾಗ ಏನಾಗುತ್ತೆ ನಮಗೆ, ಸೊ ಸಪ್ರೇಟ್ ಕ್ಲಾತಲ್ಲಿ ನಾವು ಅದನ್ನ ಫಿಲ್ಟರ್ ಮಾಡ್ತೀವಿ ಅಥವಾ ಸ್ಟ್ರೈನರ್ನ ಯೂಸ್ ಮಾಡಿಕೊಂಡು ಫಿಲ್ಟ್ರ್ ಮಾಡ್ತಾ ಹೋದಾಗ ವಿ ಗೆಟ್ ದ ಪನ್ನೀರ್. ಅಬ್ಸರ್ವ್ ದ ಪಿಕ್ಚರ್ ಸ್ಟೂಡೆಂಟ್ಸ್. ಅಲ್ಲಿ ಏನು ಮಾಡಿದ್ದಾರೆ, ಒಂದು ಬಟ್ಟೆಯನ್ನು ತೊಗೊಂಡು ಆ ಒಂದು ಮಿಶ್ರಣವನ್ನು ಸೋಸ್ತಾ ಹೋಗ್ತಾರೆ. ಆವಾಗ ಸೋಸ್ತಾ ಹೋದಾಗ ಒಂದು ಸಾಲಿಡ್ ಶೇಪಲ್ಲಿರೋವಂಥ ಪನ್ನೀರು ನಮಗೆ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಮೆಥಡ್ ಈಸ್ ಎವಾಪರೇಷನ್. ಎವಾಪರೇಷನ್ ಮೀನ್ಸ್ ಆವೀಕರಣ ಅಂತ ಹೇಳ್ತೀವಿ. ಈ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಲಿಕ್ವಿಡ್ ಈಸ್ ದ ಮಿನಿಮಮ್ ಟೆಂಪ್ರೇಚರ್ ಅಟ್ ದ ಲಿಕ್ವಿಡ್ ಬೀಯಿಂಗ್ಸ್ ಡು ಬಾಯ್ಲ್. ಸೊ ಏನಿದೆ ಇಲ್ಲಿ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಲಿಕ್ವಿಡ್ ಈಸ್ ದ ಮಿನಿಮಮ್ ಟೆಂಪ್ರೇಚರ್ ಅಟ್ ವಿಚ್ ದ ಲಿಕ್ವಿಡ್ ಬೀಯಿಂಗ್ಸ್ ಟು ಬಾಯ್ಲ್ ಅಂತ ಇದೆ. ಒಂದು ಮಿನಿಮಮ್ ಟೆಂಪ್ರೇಚರ್, ಆ ಲಿಕ್ವಿಡ್ನ ಮಿನಿಮಮ್ ಟೆಂಪ್ರೇಚರ್ ರೀಚ್ ಆದಮೇಲೆ ಅದು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ನೋ ದಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ವಾಟರ್ನ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿದೆ, ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಇದೆ. ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಯಿತು ಟೆಂಪ್ರೇಚರ್ ಅಂದ ತಕ್ಷಣ ಆ ವಾಟರ್ ಏನಾಗುತ್ತೆ, ಎವಾಪರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಟ್ ಸೀ ಲೆವೆಲ್. ಆಫ್ಟರ್ ರೀಚಿಂಗ್ ದಿಸ್ ಟೆಂಪ್ರೇಚರ್, ಇಫ್ ಯು ಸ್ಟಿಲ್ ಈಟ್
ಇಟ್ ವಾಟರ್ ಗ್ರ್ಯಾಜುಯಲಿ ಟರ್ನ್ಸ್ ಇಂಟು ವೇಪರ್. ಸೊ ನಾವು ಮತ್ತೆ ಎಷ್ಟೇ ಉಷ್ಣತೆಯನ್ನು ಕೊಟ್ಟರು ಕೂಡ ಅದೇನಾಗುತ್ತೆ 100 ಡಿಗ್ರಿಗೆ ಸ್ಟಿಲ್ ಆಗಿಬಿಡುತ್ತೆ. ನೆಕ್ಸ್ಟು ಇರೋಂಥ ಟೆಂಪ್ರೇಚರ್ನ ಬೆಳೆಸ್ಕೊಂಡು ಅದು ಎವಾಪರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಎವಾಪರೇಷನ್, ಆವಿಕರಣ ಅಂತೇಳಿ ಕರಿತಾ ಹೋಗ್ತೀವಿ. Observe the picture students. Allowing the liquid to evaporate, leaving the soluble solid behind. ಇಲ್ಲಿ ಏನು ಮಾಡಿದ್ದಾರೆ, ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಈಟಿಂಗ್ ದ ಶುಗರ್ ವಾಟರ್ ಅಂದರೆ ಸಕ್ಕರೆ ನೀರನ್ನು ತೊಗೊಂಡ್ಬಿಟ್ಟು ಅದನ್ನ ನಾವು ಬಾಯ್ಲ್ ಮಾಡ್ತಾ ಹೋದರೆ ದ ವಾಟರ್ ಎವಾಪರೇಟ್ಸ್ ಆ್ಯಂಡ್ ದ ಶುಗರ್ ಕ್ರಿಸ್ಟಲ್ಸ್ ಆರ್ ಲೆಫ್ಟ್ ಬಿಹೈಂಡ್. ಸೊ ಅಲ್ಲಿ ವಾಟರ್ ಏನಾಗುತ್ತೆ, ಎವಾಪರೇಟ್ ಆಗ್ತಾ ಹೋಗುತ್ತೆ, ಆ ಕ್ರಿಸ್ಟಲ್ಸು ಆ ಸ್ಟ್ರೈನರಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಆ ಬೀಕರ್ ಒಳಗಡೆ. So observe the lesson students. The process of conversion of water into its vapor is called evaporation ಅಂತೇಳಿ ಕರಿತಾ ಹೋಗ್ತೀವಿ. ಅಂದರೆ ನೀರು ಆವಿಯಾಗಿ ಪರಿವರ್ತಿಸುವ ಕ್ರಿಯೆಯನ್ನು ನಾವು ಆವಿಕರಣ ಅಂತೇಳಿ ಕರಿತಾ ಹೋಗ್ತೀವಿ. The process of evaporation takes place continuously wherever water is present. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀರು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಆವಿಕರಣ ಕ್ರಿಯೆ ನಿರಂತರವಾಗಿ ನಡೀತಾ ಹೋಗುತ್ತೆ. ಸೊ ಹಾಗಾದರೆ ವೇರ್ ಡು ಯು ಥಿಂಕ್ ಸಾಲ್ಟ್ ಕಮ್ಸ್ ಫ್ರಮ್? ಉಪ್ಪು ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡಿದ್ದೀರಾ? ಸೀ ವಾಟರ್ ಕಂಟೈನ್ಸ್ ಮೆನಿ ಸಾಲ್ಟ್ಸ್ ಮಿಕ್ಸ್ಡ್ ಇನ್ ಇಟ್. ಸೊ ಅಲ್ಲಿ ಸಮುದ್ರದ ನೀರು ಏನಾಗಿರುತ್ತೆ, ಹಲವು ಲವಣಗಳಿಂದ ಮಿಶ್ರಣಗೊಂಡಿರುತ್ತೆ. One of these salt is the common salt. When seawater is allowed to stand in shallow pits, water gets heated by sunlight and slowly turns into water vapor through evaporation. In few days, the water evaporates completely, leaving behind the solid salts. Common salt is then obtained from this mixture of salts by further ಪ್ಯೂರಿಫಿಕೇಷನ್. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಈ ಲವಣಗಳಲ್ಲಿ ಸಾಮಾನ್ಯವಾಗಿ ಉಪ್ಪು ಒಂದು, ಆ ಸಮುದ್ರದ ನೀರನ್ನು ಆಳವಿಲ್ಲದ ಗುಂಡಿಗಳಲ್ಲಿ ಸಂಗ್ರಹಿಸಿದಾಗ ಆ ನೀರು ನಿಧಾನವಾಗಿ ಆವಿಯಾಗ್ತಾ ಹೋಗುತ್ತೆ. ಕೆಲವು ದಿನಗಳ ನಂತರ ಸಂಪೂರ್ಣವಾಗಿ ಆವಿಯಾಗ್ಬಿಟ್ಟು ಆ ಘನರೂಪದ ಲವಣಗಳು ಮಾತ್ರ ಉಳಿಯುತ್ತೆ. ಈ ಲವಣಗಳ ಮಿಶ್ರಣವನ್ನು ಪುನಃ ಶುದ್ಧೀಕರಿಸಿ ಒಂದು ಸಾಮಾನ್ಯ ಉಪ್ಪಾಗಿ ಪಡಿತಾ ಹೋಗ್ತಾರೆ. ಸೊ ನೋಡಿ ಆ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಏನು ಮಾಡಿದ್ದಾರೆ, ನೀಟಾಗೆ ಈ ಗದ್ದೆಗಳಿಗೆ ಹೇಗೆ ನೀರನ್ನು ನಿಲ್ಲೋದಿಕ್ಕೆ ಮಾಡ್ತಾರೆ ಆ ಥರ ಎಲ್ಲ ಕಟ್ಬಿಟ್ಟು ಅಡ್ಡ ಕಟ್ಬಿಟ್ಟು ನೀರನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಆ ಎವಾಪರೇಷನ್ ಆಗ್ತಾ 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 ಕೊನೆಗೆ ಫೈನಲಿ ಎಲ್ಲ ಡ್ರೈ ಆಗಿಬಿಟ್ಟು ಸಾಲ್ಟ್ ಅಷ್ಟೇ ಉಳ್ಕೊಳ್ಳುತ್ತೆ. ದಿಸ್ ಈಸ್ ದ ಎವಾಪರೇಷನ್ ಮೆಥಡ್. The process of conversion of water into its vapor is called evaporation. ನೀರು ಆವಿಯಾಗುವಂಥ ಕ್ರಿಯೆಯನ್ನು ಬಳಸ್ಕೊಂಡು ಉಪ್ಪನ್ನು ತಯಾರಿಸ್ತಾರೆ. ನೆಕ್ಸ್ಟ್ ಒನ್ ಕಂಡೆನ್ಸೇಷನ್. ಕಂಡೆನ್ಸೇಷನ್ ಮೀನ್ಸ್ ಸಾಂದ್ರೀಕರಣ ಅಂತೇಳಿ ಹೇಳ್ತಾ ಹೋಗ್ತೀವಿ. So condensation means the process of conversion of water vapor into its liquid form is called condensation ಅಂತ ಹೇಳ್ತೀವಿ. ಸಾಂದ್ರೀಕರಣ ಅಂತೇಳಿ ಕರಿತಾ ಹೋಗ್ತೀವಿ. ನೀರಾವಿಯು ಅದರ ದ್ರವ ರೂಪಕ್ಕೆ ಬದಲಾಗುವ ಕ್ರಿಯೆಯನ್ನು ಸಾಂದ್ರೀಕರಣ ಅಂತೇಳಿ ಕರಿತಾ ಹೋಗ್ತಾರೆ. ಸೊ ಅಬ್ಸರ್ವ್ ದ ಪಿಕ್ಚರ್ ಸ್ಟೂಡೆಂಟ್ಸ್. ಅಲ್ಲಿ ಏನಾಗಿದೆ, ಟೇಕ್ ಎ ಮೆಟಲ್ ಪ್ಲೇಟ್ ವಿತ್ ಸಮ್ ಆಫ್ ಐಸ್ ಆನ್ ಇಟ್. ಅಲ್ಲಿ ಒಂದು ಮೆಟಲ್ ಪ್ಲೇಟ್ನ ತೊಗೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಆ ಕ್ಯಾಟಲ್ಗೆ ಅಡ್ಡಾಗಿ ಹಿಡಿತಾ ಹೋಗಿದ್ದಾರೆ. ಸೊ ಆ ಕ್ಯಾಟಲ್, ಟೀ ಕ್ಯಾಟಲ್ ಏನಾಗಿದೆ, ಬಿಸಿ ಇದೆ, ಅದರಿಂದ ವೇಪರ್ ಬರ್ತಾ ಇದೆ. ಆ ವೇಪರ್ಗೆ ಅಡ್ಡಾಗಿ ಒಂದು ಪ್ಲೇಟನ್ನು ಹಿಡಿತಾ ಹೋಗಿದ್ದಾರೆ. ಆ ಪ್ಲೇಟ್ ಮೇಲ್ಗಡೆ ಐಸ್ ಕ್ಯೂಬ್ಸ್ ಇದೆ. ಜಸ್ಟ್ ಹಿಂಗೆ ಓರೆಯಾಗಿ ಮಾಡಿ ಹಿಡಿತಾ ಹೋಗ್ತಿದ್ದಾರೆ. ಸೊ ಅದೇನಾಗ್ತಿದೆ, ಅಲ್ಲಿರೋವಂಥ ವೇಪರ್ನ ಕೂಲ್ ಮಾಡಿ ಮತ್ತೆ ವಾಟರ್
ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಇದೆ. ಆ ಲಿಕ್ವಿಡ್ ಮತ್ತೆ ಅನದರ್ ಕಂಟೈನರಲ್ಲಿ ಕಲೆಕ್ಟ್ ಆಗ್ತಾ ಇದೆ. ಸೊ ಇದನ್ನು ನಾವು ಕಂಡೆನ್ಸೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಮೇಯ್ನಾಗಿ ಎಲ್ಲಿ ಯೂಸ್ ಆಗುತ್ತಪ್ಪ ಅಂದರೆ ಈ ವಾಟರ್ ಸೈಕಲ್ ಅಂತ ಹೇಳ್ತೀವಿ. ಸೊ ವಾಟರ್ ಸೈಕಲ್ ಜಲಚಕ್ರ ಅಂತ ಹೇಳಿ ಕರಿತೀವಿ ನಾವು. ಆ ಜಲಚಕ್ರದಲ್ಲಿ ಫಸ್ಟು ಏನಾಗುತ್ತೆ, ಡ್ಯೂ ಟು ಸನ್ಲೈಟ್, ಈ ಸನ್ಲೈಟಿಂದ ಎವಾಪರೇಷನ್ ಸ್ಟಾರ್ಟ್ ಆಗಿದ ತಕ್ಷಣ ಮತ್ತೆ ಹೋಗ್ಬಿಟ್ಟು ಅದು ಕ್ಲೌಡ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಆ ಕ್ಲೌಡ್ಸ್ ಫಾರ್ಮೇಷನ್ ಆದಮೇಲೆ ನೆಕ್ಸ್ಟ್ ಕಂಡೆನ್ಸೇಷನ್ ಪ್ರೋಸೆಸ್ ಆಗಿ ಅದು ಮತ್ತೆ ರೈನ್ ಆಗಿ ಭೂಮಿಗೆ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ನಾವು ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ಟೋಟಲಿ ಹೇಳೋದಾದರೆ ಕಂಡೆನ್ಸೇಷನ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ವೇಪರ್ ಇಂಟು ಇಟ್ಸ್ ಲಿಕ್ವಿಡ್ ಫಾರ್ಮ್. ಆ ವಾಟರ್ ವೇಪರ್ ಇದ್ದಿದ್ದ ನೀರಾವಿಯನ್ನು ಮತ್ತೆ ನೀರಾಗಿ ಬದಲಾಯಿಸುತ್ತೆ. ಇಂತಹ ಒಂದು ವಿಧಾನವನ್ನು ನಾವು ಸಾಂದ್ರೀಕರಣ, ಕಂಡೆನ್ಸೇಷನ್ ಅಂತೇಳಿ ಕರೀತಾ ಹೋಗ್ತೀವಿ. So dear students, today we are discuss about the sedimentation, decantation, filtration, evaporation and condensation. These are the important of separation of substances, important methods of separation of substances. So I hope you understood all the concepts in this lesson very well. Thank you.